ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಗುರುವಾರದ ಸಂಚಿಕೆಯನ್ನು ನೋಡೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಕೂಡಲೇ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸಂಚಿಕೆಯ ಆರಂಭದಲ್ಲಿ ಆದಿಯವ್ರ ಕಾರ್ಗೂ ಮತ್ತು ಭಾಗ್ಯ ಅವ್ರ ಕಾರ್ಗೂ ಸ್ಕ್ರ್ಯಾಚ್ ಆಗಿಬಿಟ್ಟು ತುಂಬಾ ಗಲಾಟೆ ಆಗ್ತಾ ಇರುತ್ತೆ. ಆವಾಗ ಕುಸುಮ ಅವರು ಹೇಳ್ತಾ ಇರ್ತಾರೆ, ಏನಪ್ಪ ನೀನು ಸೂಟು ಬೂಟ ಹಾಕಿದ ತಕ್ಷಣ ನೀನು ಅಂದ್ಕೊಂಡಿದ್ದೆ ಆಗುತ್ತಾ, ನೀನು ಮಾಡಿದ್ದೆ ಎಲ್ಲ ಸರಿಯಾಗ್ಬಿಡುತ್ತಾ, ನೀನು ಏನೂ ಮಾಡೋಕ್ಕಾಗೋದಿಲ್ಲ, ನೀನು ನಿಂತಿರೋದು ಭಾಗ್ಯನ ಎದುರಿಗೆ ಅಂತ ಹೇಳ್ತಾ ಇರ್ತಾರೆ. ಅವಾಗ ಕುಸುಮ ಅವರು ಹೇಳ್ತಾರೆ, ನೀನು ಇವಾಗ ಇಂಗ್ಲೀಷ್ ಏನೇ ಟಸು ಪುಸು ಅಂತ ಮಾತಾಡಿದ್ರೆ ಸುಮ್ಮನೆ ಬಿಟ್ಬಿಡೋಕ್ಕಾಗುತ್ತಾ, ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ನೀನು ನಿಂತಿರೋದು ಕುಸುಮನ ಎದುರಿಗೆ, ಇಲ್ಲಿಂದ ಒಂದು ಇಂಚು ಆಡೋದಕ್ಕಾಗೋದಿಲ್ಲ ಅಂತ ಆದಿ ಅವ್ರಿಗೆ ಕುಸುಮ ಅವ್ರು ಹೇಳ್ತಾರೆ. ಅವಾಗ ಆದಿ ಅವ್ರು ಹೇಳ್ತಾ ಇರ್ತಾರೆ, ನಿಮಗೇನಾದರೂ ತಲೆಗಿಲೆ ಕೆಟ್ಟಿದೆಯಾ, ನಾನು ಅಸಲಿ ಹೇಳ್ತಾ ಇದ್ದೀನಿ, ಇಲ್ಲಿ ನಂದೇನೂ ತಪ್ಪಿಲ್ಲ ಅಂತ. ಇವಾಗ ನೀವೇ ಈ ಥರ ಮಾತಾಡ್ತೀರಿ, ನೀವು ಇವಾಗ ನನಗೆ ದಂಡ ಕೊಟ್ಕೊಡ್ಬೇಕಾಗುತ್ತೆ ಅಂತ ಆದಿ ಅವರು ಅವರಿಬ್ಬರಿಗೆ ಹೇಳ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡು ಕುಸುಮ ಮತ್ತು ಭಾಗ್ಯ ಅವರಂತೂ ತುಂಬಾ ಶಾಕ್ ಆಗ್ತಾರೆ. ಅವಾಗ ಆದಿ ಅವರು ಹೇಳಿರೋ ಮಾತನ್ನ ಕೇಳಿಸ್ಕೊಂಡು ಇವ್ರು ಹೇಳ್ತಾರೆ, ಏನು ನೀವು ಮಾಡಿರೋ ತಪ್ಪಿಗೆ ನಾವ್ಯಾಕೆ ದಂಡ ಕಟ್ಕೊಡ್ಬೇಕು ಅಂತ ಹೇಳ್ತಾರೆ. ಅವಾಗ ಆದಿ ಅವರು ಹೇಳ್ತಾರೆ, ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನಂದೇನು ತಪ್ಪಿಲ್ಲ ಅಂತ, ನನಗೆ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನೀವು ಅದಕ್ಕೆ ಹೋಗೋಕೆ ಬಿಡ್ತಾ ಇಲ್ಲ ನನಗೆ ಅಂತ ಹೇಳ್ತಾ ಇರಬೇಕಾದ್ರೆ ಅವರು ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಅವಾಗ ಆದಿ ಅವರು ಹೇಳ್ತಾರೆ, ನೀವು ಇದೇ ರೀತಿ ಆಡ್ತಾ ಇದ್ದರೆ ನನ್ನ ಕಾರ್ಗೆ ಅಡ್ಡ ಹಾಕ್ಬಿಟ್ಟು ಪಬ್ಲಿಕ್ ನ್ಯೂಷನ್ಸ್ ಕ್ರಿಯೇಟ್ ಮಾಡ್ತಿದ್ರೆ ಅಂತ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ಕುಸುಮ ಅವರು ತುಂಬ ಕೋಪ ಮಾಡಿಕೊಂಡು ಕೂಡ, ಯಾಕೆ ನಾನು ಕಾಣ್ದಿರೋ ಪೊಲೀಸ, ನೀನು ಯಾರು ಕರೆದ್ರೂ ಅಷ್ಟೇ, ಯಾರು ಇದು ಮಾಡಿದ್ರು ಅಷ್ಟೇ, ಇಲ್ಲಿಂದ ನೀನು ಹೋಗೋಕ್ಕಾಗೋದಿಲ್ಲ, ಇಲ್ಲಿಂದ ಒಂದು ಹೆಜ್ಜೆನೂ ನೀನು ಅಡ್ಡಾಡೋದಕ್ಕೆ ಬಿಡಲ್ಲ ಅಂತ ಕುಸುಮ ಅವರು ಹೇಳ್ಬಿಡ್ತಾರೆ. ಅವಾಗ ಭಾಗ್ಯ ಅವರಂತೂ ತುಂಬಾ ಕೋಪ ಮಾಡಿಕೊಂಡು, ಇವರೆಲ್ಲ ಬರೀ ಬಡವರ ಮೇಲೆ ತುಂಬ ದರ್ಪನೇ ತೋರಿಸೋದಾಗ್ಬಿಟ್ಟಿರುತ್ತೆ, ಇವ್ರು ಮಾಡಿರೋ ತಪ್ಪಿಗೆ ನಾವೇನು ಮಾಡೋಕ್ಕಾಗಲ್ಲ, ನಮ್ಮ ಕಾರನ್ನ ನಾವೇ ರಿಪೇರಿ ಮಾಡಿಸ್ಕೊಳ್ಳೋಣ, ಇವ್ರು ಹೆಂಗಾದರೂ ಇದಾಗಲಿ ಅಂತ ಹೇಳಿ ಭಾಗ್ಯ ಅವರು ಕುಸುಮ ಅವ್ರಿಗೆ ಹೇಳ್ತಾರೆ. ಇದೆಲ್ಲ ಆದಮೇಲೆ ಆದಿ ಅವ್ರನ್ನ ಭಾಗ್ಯ ಅವರು ಹೊರಟೋಗಿ ನೀವು ಇಲ್ಲಿಂದ ಅಂತ ಹೇಳಿದಾಗ ಆದಿ ಅವರು ಹೇಳ್ತಾರೆ, ನೀವು ತುಂಬಾ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತೀರಾ ಸುಮ್ಮನೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅವಾಗ ಇದು ಕುಸುಮ ಅವರು ತುಂಬಾ ಕೋಪ ಮಾಡಿಕೊಂಡು, ಭಾಗ್ಯ ನೀನು ನನ್ನನ್ನೇನು ತಡೆದೆ, ನೀನು ತಡೆದೇ ಹೋಗಬೇಕಾಗಿತ್ತು, ನನ್ನ ಪವರ್ ಏನು ಅಂತ ತೋರಿಸ್ತಾ ಇದ್ದೆ, ಈ ಭಾಗ್ಯನ ಪವರ್ ಏನು ಅಂತ ತೋರಿಸ್ತಾ ಇದ್ದೆ, ನಾನು ಅವನಿಗೆ ಗ್ರಾಚಾರ ಬಿಡಿಸ್ಬಿಡ್ತಾ ಇದ್ದೆ ಅಂತ ಕುಸುಮ ಅವರು ತುಂಬಾ ಕೋಪ ಮಾಡಿಕೊಂಡು ಭಾಗ್ಯ ಅವ್ರ ಹತ್ರ ಹೇಳ್ತಾ ಇರ್ತಾರೆ. ಇದೆಲ್ಲ ಆದಮೇಲೆ ಭಾಗ್ಯ ಅವರು ಕುಸುಮ ಅವ್ರಿಗೆ ಹೇಳ್ತಾರೆ, ಅದೇ ನಮಗೆ ತುಂಬಾ ಕೆಲಸಗಳಿದೆ, ನಾವು ಇಲ್ಲಿಂದ ಹೊರಟೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಸುನಂದ ಅವರು ಮನೆಗೆ ಬಂದಿರುವಂಥ ಚಿನ್ನಾಭರಣಗಳನ್ನು ನೋಡಿಕೊಂಡು ತುಂಬಾ ಮೈಂಡಲ್ಲಿ ಖುಷಿ ಪಡ್ತಾ ಇರ್ತಾರೆ ಮತ್ತು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ, ಈ ಭಾಗ್ಯನಿಗೆ ಇಷ್ಟೊಂದು ದುಡ್ಡು ಅರೇಂಜ್ ಮಾಡೋಕ್ಕಾಗುತ್ತೋ ಇಲ್ವೋ, ಇಷ್ಟೊಂದು ಚಿನ್ನನ ಪೂಜೆಗೆ ಹಾಕ್ತಾಳೋ ಇಲ್ವೋ, ಎಲ್ಲೋ 1-2 ಚಿನ್ನನ ಹಾಕ್ತಾರೆ, ನಾನು ಅದಕ್ಕಿಂತ ಮುಂಚೆ ಅವ್ರು ಏನು ತಗೋ ಅಂತ ಹೇಳಿದಾರಲ್ಲ ಎಲ್ಲನೂ ತೊಗೊಬಿಡ್ತೀನಿ, ನನಗೆ ಯಾವ್ದು ಬೇಕೋ ಅದನ್ನೆಲ್ಲ ಆರಿಸ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಮೈಂಡಲ್ಲೇ ಮಾತಾಡ್ಕೋತಾ ಇರ್ತಾರೆ. ಇನ್ನು ಅಷ್ಟರಲ್ಲಿ ಮಹಿತಾ ಅವರು ಸುನಂದ ಅವ್ರಿಗೆ ಫೋನ್ ಮಾಡ್ತಾರೆ. ಆವಾಗ ಸುನಂದ ಅವರು ಹೇಳ್ತಾರೆ, ನೋಡಮ್ಮ ನೀನು ಕಳಿಸಿರೋಂಥ ಚಿನ್ನ ಅವರೆಲ್ಲ ಇಲ್ಲೇ ಬಂದಿದ್ದಾರೆ, ಎಲ್ಲನೂ ನೋಡ್ತಾ ಇದ್ದೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಮಹಿತಾ ಅವ್ರು ಹೇಳ್ತಾರೆ, ನೀವು ಯಾವುದಕ್ಕೂ ಸಂಕೋಚ ಪಟ್ಕೋಬೇಡಿ, ನಿಮ್ಗೆ ಯಾವುದು ಬೇಕೋ ಅದನ್ನು ಆರಿಸ್ಕೊಳ್ಳಿ, ಪೂಜೆಗೆ ಯಾವುದೆಲ್ಲ ಇಷ್ಟ ಆಗುತ್ತೋ ಅಥವಾ ಯಾವುದೆಲ್ಲ ಚೆನ್ನಾಗಿ ಕಾಣುತ್ತೋ ಎಲ್ಲನೂ ತಗೊಳ್ಳಿ. ನೀವು ಪೂಜೆ ಹೇಗಿದ್ರು ಕಿಶನ್ನ ಮದುವೆ ಆದಮೇಲೆ ಆ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಲ್ವಾ, ನಾವು ಕೊಡ್ತಾ ಇರೋಂಥ ಮೊದಲನೇ ಗಿಫ್ಟ್ ಅವಳಿಗೆ ಅಂತ ಹೇಳ್ಬಿಟ್ಟು ಫೋನನ್ನು ಕಟ್ ಮಾಡ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡು ಸುನಂದ ಅವ್ರಿಗಂತೂ ತುಂಬಾ ಖುಷಿಯಾಗುತ್ತೆ ಮತ್ತು ಅವರು ಚಿನ್ನನೆಲ್ಲ ನೋಡ್ತಾ ಯಾವ್ದು ಬೇಕಾದ್ರೂ ನಾನು ಇವಾಗ ತಗೋಬೋದು ಅಂತ ಅಂದ್ಕೊಂಡು ಪೂಜೆನ ಕರಿತಾ ಇರ್ತಾರೆ. ಪೂಜಾ ಎಲ್ಲಿದೆಯಾ ಬಾ, ಇಲ್ಲಿ ಚಿನ್ನನ ತಗೋಬೇಕು ಅಂತ ಹೇಳಿ ಪೂಜೆನ ಕರಿತಾ ಇರ್ತಾರೆ. ಸುನಂದ ಅವರು ಪೂಜೆನ ಕರೆದ್ಬಿಟ್ಟು, ನೋಡು ನಿನ್ಗೆ ಯಾವ ಚಿನ್ನ ಬೇಕು ಆರಿಸ್ಕೊ, ಗಂಡನ ಕಡೆಯವರು ಹೇಳಿದರೆ ಏನು ಬೇಕಾದರೂ ತಗೋ ಅಂತ ಹೇಳಿದಾಗ ಸುನಂದ ಅವ್ರಿಗೆ ಪೂಜೆ ಅವರು ಹೇಳ್ತಾರೆ, ನಾನು ಭಾಗ್ಯ ಅಕ್ಕನ ಪರ್ಮಿಷನ್ ಇಲ್ಲದೆ ಚಿನ್ನದ ಮೇಲೆ ಒಂದು ಕೈನೂ ಇಡೋದಿಲ್ಲ ಅಂತ ಹೇಳ್ತಾಳೆ. ಆವಾಗ ಪೂಜಾ ಅವ್ರಿಗೆ ಅವರು ತುಂಬಾ ಕೋಪ ಮಾಡ್ಕೊಂಡು ಬೈತಾರೆ, ಇನ್ನು ಭಾಗ್ಯನ ನಂಬ್ಕೊಂಡ್ರೆ ನಿನ್ಗೆ ಏನೂ ಸಿಗೋದಿಲ್ಲ, 1-2 ಚಿನ್ನ ಹಾಕಿದ್ರು ಹಾಕ್ಬೋದು, ನಿನ್ಗೆ ಯಾವ್ದು ಬೇಕಿಲ್ಲ ಆರಿಸ್ಕೊ ಅಂತ ಹೇಳ್ತಾ ಇರ್ತಾರೆ. ಕನಿಕ್ ಅವ್ರು ಬಂದ್ಬಿಟ್ಟು ಅವ್ರ ಹತ್ರ ಕೇಳ್ತಾರೆ, ಯಾರ ಹತ್ರ ಫೋನ್ ಮಾತಾಡ್ತಿದ್ದೆ ಸಿಸಿ, ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಹೇಳಿದಾಗ ಅವರು ಕನಿಕ್ ಅವ್ರಿಗೆ ಹೇಳ್ತಾರೆ, ಏನಿಲ್ಲ ಪೂಜಾ ಅವ್ರ ಮನೆಗೆ ಫೋನ್ ಮಾಡಿದ್ದೆ ಮತ್ತು ಪೂಜಾ ಅವ್ರ ಮನೆಗೆ ಚಿನ್ನಾಭರಣ ಅವ್ರನ್ನ ಕಳಿಸಿದ್ದೆ, ಅವ್ರಿಗೆ ಯಾವ್ದು ಬೇಕು ತಗೊಳ್ಳಿ ಅಂತ, ಯಾಕಂದರೆ ಕಿಶನ್ ಅವ್ರನ್ನ ಮದುವೆ ಆಗ್ಬಿಟ್ಟು ಬರ್ತಾ ಇದ್ದಾರೆ, ಮೊದಲನೇ ಗಿಫ್ಟ್ ಅವ್ರಿಗೆ ಯಾವುದು ಹೋಗಿಲ್ಲ ಅಲ್ವಾ ಅಂತ ಹೇಳಿದಾಗ ಕನಿಕ್ ಅವ್ರಿಗಂತೂ ತುಂಬಾ ಕೋಪ ಬರ್ಬಿಡುತ್ತೆ. ಅವಾಗ ಕನಿಕ್ ಅವರು ಹೇಳ್ತಾರೆ, ನೀನು ಅವ್ರು ಬಿಟ್ಟು ತಿನ್ನೋರ ಮನೆಗೆ ಚಿನ್ನವ್ರನ್ನ ಕಳಿಸಿದ್ಯಾ, ಮತ್ತು ಅವ್ರು ₹1 ಸಿಕ್ಕಿದ್ರು ಆಯ್ಕೊಂಡು ತಿನ್ನೋರು ಅವ್ರ ಮನೆಗೆ ಚಿನ್ನವ್ರನ್ನ ಕಳಿಸಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ ಮಹಿತಾ ಅವರು ತುಂಬಾ ಕೋಪ ಮಾಡಿಕೊಂಡು, ನೀನು ಪೂಜಾ ಮತ್ತು ಕಿಶನ್ ಮದುವೆ ಫಿಕ್ಸ್ ಆಗೋದಾಗಿಂದ ನೀನು ತುಂಬಾ ಕೋಪ ಮಾಡ್ಕೊಟ್ಟಿದ್ಯಾ ಮತ್ತು ಅವ್ರ ಮನೆಯವ್ರ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇದೆಯಾ, ಅಪ್ಪ ಒಂದ್ಸಲಿ ಮಾತು ಕೊಟ್ಟ ಮೇಲೆ ಮುಗಿದು ಅವರಿಬ್ಬರು ಮದುವೆ ನಡೆಯುತ್ತೆ, ಇದರಲ್ಲಿ ಮೂಗು ತೋರ್ಸೋಕ್ಕೆ ಬರಬೇಡ ಅಂತ ಹೇಳಿ ಕನಿಕ್ ಹಿಂಗೆ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಈ ಕಡೆ ಕುಸುಮ ಮತ್ತು ಭಾಗ್ಯವರು ಮನೆಗೆ ಬರ್ತಾರೆ. ಮನೆಗೆ ಬಂದುಬಿಟ್ಟು ಇಬ್ಬರೂ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಇವತ್ತು ಏನು ಕೆಲಸನೂ ಆಗಲಿಲ್ಲ, ಕಾರ್ ಆಕ್ಸಿಡೆಂಟಿಂದ ಏನೂ ಆಗಲೇ ಇಲ್ವಲ್ಲ, ಇವತ್ತು ಒಳ್ಳೆ ದಿನನೇ ಅಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಮಾತಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಅಲ್ಲಿ ಚಿನ್ನ ಅವ್ರನ್ನ ನೋಡ್ಬಿಡ್ತಾರೆ, ಚಿನ್ನ ಮಾರೋರನ್ನ. ಇವರೆಲ್ಲರೂ ಸೆಲೆಕ್ಟ್ ಮಾಡ್ತಾರೆ, ನಾನು ನೋಡ್ಬಿಟ್ಟು ತುಂಬ ಗಾಬರಿಯಿಂದ, ಅಮ್ಮ ಏನು ಮಾಡ್ತಿದ್ಯಾ ನೀನು ಇಲ್ಲಿ ಅಂತ ಹೇಳ್ಬಿಟ್ಟು ಭಾಗ್ಯ ಅವರು ಕೇಳ್ತಾರೆ. ಆವಾಗ ಪೂಜಾ ಅವರು ಬಂದ್ಬಿಟ್ಟು ಅಕ್ಕ ನೋಡೋಕೆ ಕಿಶನ್ ಅವ್ರ ಅಕ್ಕ ಇದ್ದಾರಲ್ಲ ಮಹಿತಾ ಅವರು ಇದನ್ನು ಕಳಿಸ್ಕೊಟ್ಟಿದ್ದಾರೆ ನನಗೆ ಮೊದಲನೇ ಉಡುಗೊರೆ ಅಂತ ಹೇಳಿ. ಅಮ್ಮ ಹೇಳಿದ್ರು ಕೇಳ್ತಾ ಇಲ್ಲ, ನಾನು ಯಾವುದನ್ನು ಸೆಲೆಕ್ಟ್ ಮಾಡಿಲ್ಲ, ಬಟ್ ಅಮ್ಮನೇ ಬಿಡ್ತಾ ಇಲ್ಲ, ತುಂಬಾ ಬಲವಂತ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಭಾಗ್ಯವರು ತುಂಬಾ ಕೋಪ ಮಾಡಿಕೊಂಡು, ನಮ್ಗೆ ಯಾವ ಚಿನ್ನ ತಗೋತಾ ಇಲ್ಲ, ಇದು ಯಾವುದು ನಮಗೆ ಬೇಡ, ಇದನ್ನೆಲ್ಲ ವಾಪಸ್ ತೊಗೊಂಡೋಗಿ ಅಂತ ಚಿನ್ನ ಅವ್ರಿಗೆ ಹೇಳ್ತಿರ್ತಾರೆ. ಇದನ್ನು ಕೇಳಿಸ್ಕೊಂಡು ಸುನಂದ ಅವರು, ಭಾಗ್ಯ ನಿಮಗೆ ತಲೆಗಿಲೆ ಕೆಟ್ಟಿದೆಯಾ, ಯಾವ್ದು ಬೇಕೋ ಅದು ತಗೊಳ್ಳೋಣ ಅಂತ ಹೇಳ್ತಾ ಇರಬೇಕಾದ್ರೆ ಭಾಗ್ಯವರು, ನಮಗೆ ಯಾವ ಚಿನ್ನ ಯಾವುದೂ ಬೇಡ, ಇದನ್ನೆಲ್ಲ ವಾಪಸ್ ತೊಗೊಂಡೋಗಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಅಲ್ಲಿಂದ ಕಳಿಸ್ಬಿಡ್ತಾರೆ. ಸೊ ವೀಕ್ಷಕರು, ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ನೀವು ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.